ಯಡಿಯೂರಪ್ಪ ಅಪ್ಪಾಜಿಯವರು ಅಧಿಕಾರದಲ್ಲಿದ್ದಾಗ ಜಾತಿ ಮತ ಧರ್ಮ ಪಂಥ ನೋಡದೆ ವೀರಶೈವ ಲಿಂಗಾಯತ ಮಠಗಳಿಗೆ ಹಾಗೂ ಎಲ್ಲಾ ಸಮುದಾಯವನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಅಭಿವೃದ್ಧಿ ಪೂರ್ವಕವಾಗಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ನಮ್ಮ ಪಕ್ಷ ಅಲಯನ್ಸ್ ಇದೆ. 100% ನಾವು ಮುಂದೆ ಅಧಿಕಾರಕ್ಕೆ ನಾವು ಬಂದೇ ಬರ್ತೀವಿ, ಯಾರು ಮಾತಿಲ್ಲ. ಹೆಣ್ಮಕ್ಳು ನಿಜವಾಗ್ಲೂ ಏನಾರು ಇವತ್ತು ಬದುಕಿದ್ದಾರೆ ಅಂದ್ರೆ ಯಡಿಯೂರಪ್ಪ ಅಪ್ಪಾಜಿಯವರಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರೋದ್ರಿಂದ ಅವ್ರ ಅಧಿಕಾರ ಬಂದಾಗೆಲ್ಲ ಹಲವಾರು ಅನುದಾನಗಳನ್ನ ಕೊಟ್ಟು ನಮ್ಮ ಮಂಡ್ಯ ಜಿಲ್ಲೆ ಸುಮಾರು ಅನುದಾನಗಳನ್ನ ಕೊಟ್ಟು ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಬಿ.ವಿ. ವಿಜಯಣ್ಣ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. 150 ಗಡಿನ ನಾವು ದಾಡ್ತೀವಿ ಅಂತಕ್ಕಂಥ ಈ ರಾಜ್ಯ ಕಂಡಂತ ಅತ್ಯುತ್ತಮ ಶ್ರೇಷ್ಠ ರಾಜಕೀಯ ನಾಯಕರಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರು. ಯಡಿಯೂರಪ್ಪ ಅಪ್ಪಾಜಿಯವರು ಅಧಿಕಾರದಲ್ಲಿದ್ದಾಗ ಜಾತಿ ಮತ ಧರ್ಮ ಪಂಥ ನೋಡದೆ ವೀರಶೈವ ಲಿಂಗಾಯತ ಮಠಗಳಿಗೆ ಹಾಗೂ ಎಲ್ಲ ಸಮುದಾಯವನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಅಭಿವೃದ್ಧಿ ಪೂರ್ವಕವಾಗಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ವಿಶೇಷವಾಗಿ ಯುವಕರಿಗೆ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ ಅಂತಂದಿದ್ದಾರೆ. ತಾವು ಅಧಿಕಾರದಲ್ಲಿ ಸಾಕಷ್ಟು ಕೂಡ ಕೆಲಸ ಮಾಡಿದ್ರು. ಸ್ವಲ್ಪ ಮುಂಗಪ್ಪ ಅಂತಂದ್ಬಿಟ್ರೆ ಎಲ್ಲ ವಿಷಯದಲ್ಲೂ ಕೂಡ ಅಪ್ಪಾಜಿಯವರು ಗ್ರೇಟು. ಇನ್ನೂ ಏನೋ ಅಧಿಕಾರಕ್ಕೆ ಜನ ಕೊಡಬೇಕಾಗಿತ್ತು, ಏನೋ ಅವರು ಸಮ್ಮಿಶ್ರ ಸರ್ಕಾರ ಬಂದ ನಂತರ ಅವ್ರಿಗೆ ಅಧಿಕಾರ ಜಾಸ್ತಿ ಸಿಗಲಿಲ್ಲ. ಅವ್ರ ತಂದೆ ಹಾದಿಯಲ್ಲಿ ಕೂಡ ಅವರು ಹೊಟ್ಟಿದ್ದಾರೆ. ವಿಜಯೇಂದ್ರ ಅವರು ಸ್ವಲ್ಪ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಪಕ್ಷವನ್ನು ಸಂಘಟಿಸಬೇಕು ಉತ್ತಮವಾಗಿ. ಹಾಗೂ ಈಗಾಗಲೇ ರಾಜ್ಯದಲ್ಲಿ JDS ಮತ್ತು BJP ನಮ್ಮ ಪಕ್ಷ ಅಲಯನ್ಸ್ ಇದೆ. 100% ನಾವು ಮುಂದೆ ಅಧಿಕಾರಕ್ಕೆ ನಾವು ಬಂದೇ ಬರ್ತೀವಿ, ಯಾರು ಮಾತಿಲ್ಲ. ಮುಂಬರುವ ಸಾರ್ವತ್ರಿಕ ಚುನಾವಣೆ ಎಷ್ಟು ಸೀಟ್ಗಳನ್ನು ಗೆಲ್ಬೋದು ಸರ್? 150 ಗೆಲ್ತೀವಿ ನಾವು. ಖಂಡಿತ ಸರ್, ಖಂಡಿತ. ಈಗ BS5 ಅವರ ಏನು ಅಭಿಮಾನೋತ್ಸವಕ್ಕೆ ಬಂದಿದ್ರಿ, ಯಾವ ಊರಿಂದ ಬಂದಿದ್ರಿ ಸರ್? ಒಂದು ಮುದ್ದೇಬೇಳೆ ಕಾನ್ಸ್ಟಿಟ್ಯೂನ್ಸಿ ಸರ್. ಇಲ್ಲಿಂದ ನಾವು ಒಂದು 2000 ಮಂದಿ ಸರ್, 2000 ಜನಸಂಖ್ಯೆ ಇದೆ ಸರ್. ಹಾಂ ಸರ್. ಈ BS5 ಅವರು ನಿಮ್ಮ ಭಾಗದಲ್ಲಿ ಏನೇನೆಲ್ಲ ಕೆಲಸ ಮಾಡಿ ಸರ್? ನಮ್ಮ ಭಾಗದಲ್ಲಿ ಚಿಮ್ಮಲಿಗೆತ್ತವರಿಗೆ ಅನುಕೂಲ ಮಾಡಿಕೊಟ್ರು ವಿಶೇಷವಾಗಿ. ಹಾಗೂ ಮುದ್ದೇಬೇಳೆ ಕುಡಿದ ನೀರಿನ ಯೋಜನೆ ಸಂಬಂಧಪಟ್ಟಂಗೆ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು. ವಿಜಯಪುರದ ಕುಮಾರಸ್ವಾಮಿ ಅವ್ರದ್ದು ಮತ್ತು ಯಡಿಯೂರಪ್ಪಾಜಿಯದು ಸುವರ್ಣ ಗ್ರಾಮದ ಕೆಲಸ ಅವರೇ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನ ವಿಶೇಷವಾಗಿ ಆಸಕ್ತಿ ಇದೆ, ಅವ್ರದ್ದು ಸಂಬಂಧ ಜಾಸ್ತಿ ಇದೆ. ಹೌದು ಸರ್, ಬರ್ತಾ ಸರ್. ನಮಸ್ತೆ, ನನ್ನ ಹೆಸರು ಆನಂದ್ ಅಂತ, ದೊಡ್ಡಬಳ್ಳಾಪುರ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ನಾವು BS5 ಇವತ್ತೇನು ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವಕ್ಕೆ ನಾವು ಒಂದಿನ ಮುಂಚೆನೇ ಬಂದ್ವಿ. ಯಾಕಂತಂದರೆ ಇವತ್ತು ಯಡಿಯೂರಪ್ಪಾಜಿಯವರು ಇವತ್ತು 82 ವರ್ಷ ವಯಸ್ಸಾದರೂ ಕೂಡ ಇವತ್ತು ಒಂದು ಕ್ಷಣ ಕೂಡ ಅವರು ಮನೇಲಿ ನಿಲ್ತಾರೆ. ಯಾಕಪ್ಪ ಅಂತಂದರೆ ದಣಿವರೇ ಏನು ಇವತ್ತು ಅವ್ರ ಏಜ್ ಆದರೂ ಕೂಡ ಇವತ್ತು ಒಂದು ಕ್ಷಣ ನಾನು ಇವತ್ತು CM ಸ್ಥಾನ ಬಿಟ್ಟಿರ್ಬೋದು, ಆದರೆ ನನ್ನ ಕಾರ್ಯಕರ್ತನಲ್ಲ, ಪಕ್ಷನಲ್ಲ, ನನ್ನ ಜೀವ ಕೊನೆ ಇರೋವರೆಗೂ ಕೂಡ ನನ್ನ ಪಕ್ಷಕ್ಕೆ, ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ದುಡಿತೀನಿ ಅಂತ ಇದು ಮಾಡ್ತಾರೆ. ಇವತ್ತೇನಪ್ಪ, ನಮ್ಮ ದೊಡ್ಡಬಳ್ಳಾಪುರಕ್ಕೆ, ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದು ನಮ್ಮ ರಾಜಧಾನಿಯಿಂದ ತೂಗಳತೆ ದೂರದಲ್ಲೇ ಸರ್. BMTC ಬಸ್ಸೇ ಬರ್ತಾ ಇಲ್ಲ. ಯಡಿಯೂರಪ್ಪಾಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ದೊಡ್ಡಬಳ್ಳಾಪುರಕ್ಕೆ BMTC ಬಸ್ ಇರ್ಬೋದು. ಇವತ್ತು ರೈತರ ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಸರ್? ಅವಾಗ ಭ್ರೂಣ ಹತ್ಯೆ ಹೆಚ್ಚಾಗಿ ಆಗ್ತಾಯಿತ್ತು. ಏನು ಹೇಳ್ರಿ, ಭ್ರೂಣ ಹತ್ಯೆ ಎಷ್ಟು ಆಗ್ತಾಯಿತ್ತು ಅಂತಂದರೆ ಮಗುನ ಹೋಗೋದು, ಲ್ಯಾಬಲ್ಲಿ ಟೆಸ್ಟ್ ಮಾಡೋದು, ಹೆಣ್ಮಗುರಿಗೆ ತೆಗೆಸ್ಬಿಡ್ತಾಯಿದ್ರು. ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಏನು ಅವರು ಕೊಟ್ಟರು, ಅದರಿಂದ ಇವತ್ತೇನಪ್ಪ ಹೆಣ್ಮಕ್ಳು ನಿಜವಾಗ್ಲೂ ಏನಾರು ಇವತ್ತು ಬದುಕಿದ್ದಾರೆ ಅಂದರೆ ಯಡಿಯೂರಪ್ಪಾಜಿಯವರಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರೋದ್ರಿಂದ. ಅದೇ ರೀತಿ ಏನಪ್ಪ ಅಂದರೆ ಇವತ್ತು ಬಿಟ್ಟಿ ಭಾಗ್ಯಗಳು ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಹಾಳು ಮಾಡ್ತಾಯಿದೆ. ಇವತ್ತು ಯಾರಾದರೂ ಶಾಲೆಗೆ ಹೋಗಬೇಕು ಅಂದರೆ ಇವತ್ತು ಮಕ್ಕಳು ಸೈಕಲಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಸೈಕಲ್ ಭಾಗ್ಯ ಕೊಟ್ಟಂಥವ್ರು. ಅದೇ ರೀತಿ ಸೂರ್ಯಚಂದ್ರ ಎಷ್ಟು ಇರೋದು ಭೂಮಿಯಲ್ಲಿ ನಿಜನೋ, ಅದೇ ರೀತಿ 2028ಕ್ಕೆ NDA ಮೈತ್ರಿಕೂಟ ಮಾಡಿಕೊಂಡು ಇವತ್ತೇನೋ ನಮ್ಮ ಹಿರಿಯಲ್ಲ NDA ಮೈತ್ರಿಕೂಟ ಮಾಡಿಕೊಂಡು 160ಕ್ಕೂ ಹೆಚ್ಚು ಸ್ಥಾನವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಕುಮಾರಸ್ವಾಮಿ ಅವರು ಇರ್ಬೋದು, ಯಡಿಯೂರಪ್ಪಾಜಿ ಇರ್ಬೋದು, ಮತ್ತು ಸಣ್ಣ ಪುಟ್ಟ ಒಳಜಗಳ ಇರ್ಬೋದು, ಆದರೂ ಕೂಡ ಎಲ್ಲರನ್ನೂ ಸರಿ ಮಾಡಿಕೊಂಡು ಪಕ್ಷವನ್ನು ಮುನ್ನಡೆಸಿದ್ರೆ ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರಣ್ಣ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ನಾವು ಈ ಮುಖಾಂತರ. ಅದೇ ರೀತಿ ರೈತರಿಗೂ ಕೂಡ ಸಾಕಷ್ಟು ಅನುದಾನ ಕೊಡ್ತಾಯಿದ್ರು. 6,000 ರೂಪಾಯಿ ಕೊಡ್ತಾಯಿರೋ, ಮತ್ತು ಹಾಲಿಗೆ ಕನಿಷ್ಠ ಬೆಲೆಯನ್ನು ಕೂಡ ಕೊಡ್ತಾಯಿರೋ. ಇವತ್ತು ಗ್ಯಾರಂಟಿಯಲ್ಲಿ ಮುಳುಗಿ ಸಿದ್ದರಾಮಯ್ಯನ ಸರ್ಕಾರ ಬರ್ಬಾದ್ ಮಾಡಿದೆ. ನೇರವಾಗಿ ಇವತ್ತು SC/ST ದುಡ್ಡನ್ನ 600 ಕೋಟಿ ಕೂಡ ಚುನಾವಣೆಗೂ ಕೂಡ ಬಳಸ್ಕೊತಾ ಇದೆ. ಅದೇ ರೀತಿ ಭ್ರಷ್ಟ ಸರ್ಕಾರ ಇವತ್ತು ತೊಲಗಬೇಕು, ಮುಂದಿನ ದಿನಗಳಲ್ಲಿ BJP ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಸರ್, ಆನಂದ್ ಅಂತ, ರೈತ ಮೋರ್ಚಾ, ದೊಡ್ಡಬಳ್ಳಾಪುರ. ನಿರಂಜನ್ ಅಂದ್ಬಿಟ್ಟು, ಮಂಡ್ಯ ಗ್ರಾಮಾಂತರ ಜನರಲ್ ಸೆಕ್ರೆಟರಿ. ಇವತ್ತು ನಮ್ಮ ಧೀಮಂತ ನಾಯಕ, ಆಮೇಲೆ ದಣಿವರಿದ ನಾಯಕ ಅಂತ ನಮ್ಮ BS ಯಡಿಯೂರಪ್ಪಾಜಿ ಅವ್ರದ್ದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ನಾವು ಮಂಡ್ಯದಿಂದ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ನೆನ್ನೆನೇ ನೈಟು ಬಂದಿದ್ದು ನಾವು. ಇವತ್ತು ನಮ್ಮ ಮಂಡ್ಯಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಇತಿಹಾಸದಲ್ಲೇ ಯಾರೂ ಕೊಟ್ಟಿಲ್ಲ. 450 ಕೋಟಿ ಅನುದಾನ ಕೊಟ್ಟರು. ಆಮೇಲೆ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನ ಆಗ್ಬೋದು, ಸುಮಾರು ಒಂದು ಅರ್ಕೇಶ್ವರ ದೇವಸ್ಥಾನ ಐತೆ, ಅದಕ್ಕೆ ಇದು ಮುಜರಾ ಇಲಾಖೆಯಿಂದ ಅನುದಾನ ಕೊಡ್ಬೋದು. ಆಮೇಲೆ ಹಲವಾರು KR ಪೇಟೆ ತಾಲೂಕಿಗೆ ಸುಮಾರು ಅನುದಾನ ಕೊಟ್ಟಿದ್ದಾರೆ. ಇಡೀ ಮಂಡ್ಯ ಜಿಲ್ಲೆ ಏನು ಅಂತ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಮಗ ನಮ್ಮ BS ಯಡಿಯೂರಪ್ಪಾಜಿಯವರು.
ಹಾಗಾಗಿ ಅವ್ರಿಗೆ ಅತಿ ಅಭಿಮಾನ ಪ್ರೀತಿ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ಅತಿಯಾದ ವಿಶ್ವಾಸ ಇರೋದಕ್ಕೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರ ಅಧಿಕಾರ ಬಂದಾಗೆಲ್ಲ ಹಲವಾರು ಅನುದಾನಗಳನ್ನ ಕೊಟ್ಟು ನಮ್ಮ ಮಂಡ್ಯ ಜಿಲ್ಲೆ ಸುಮಾರು ಅನುದಾನಗಳನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ರೈತರಿಗೋಸ್ಕರ ಬಜೆಟ್ ಮಂಡನೆ ಮಾಡೋದು ಪ್ರಥಮ ಬಾರಿಗೆ ಮಂಡನೆ ಮಾಡಿದವರೇ ನಮ್ಮ ಯಡಿಯೂರಪ್ಪ ಅವರು. ಅವ್ರು ಬಿಟ್ಟರೆ ಇನ್ಯಾರೂ ಮನ್ನಣೆ ಮಾಡಿಲ್ಲ. ಅವ್ರಿಗೆ ಇನ್ನೊಂದು ಆಶಯ ಅಂತ ಅಂದರೆ ಶತಾಯುಷಿಯಾಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ನಾವೆಲ್ಲ ಕಾರ್ಯಕರ್ತರೆಲ್ಲ ಆಶಿಸ್ತೀವಿ ಸರ್. ಬಿ ವೈ ವಿಜಯೇಂದ್ರ ಬಗ್ಗೆ ಹೇಳೋದಾದ್ರೆ ಸರ್, ವಿಜಯಣ್ಣನ ಬಗ್ಗೆ ಮಾತಾಡೋಂಗೆ ಇಲ್ಲ ಸರ್. ಮುಂದಿನ ಮುಖ್ಯಮಂತ್ರಿ ಬಿ ವೈ ವಿಜಯಣ್ಣ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಬೋದು BJP? ಸರ್ 150 ಬಂದೇ ಬರುತ್ತೆ ಸರ್. ಬಿಜಾಪುರ ಜಿಲ್ಲೆ ಮುದ್ದೇಬಾಳ ಮತಕ್ಷೇತ್ರದ ಯಡಿಯೂರಪ್ಪಾಜಿಯವರ ಅಭಿಮಾನಿ ಬಳಗ ಇವತ್ತು ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವದ 50 ವರ್ಷದ ಅವರ ರಾಜಕೀಯ ಜೀವನದ ಪಯಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅವರು ಸಾಕಷ್ಟು ರೈತರಿಗೆ, ವಾಣಿಜ್ಯ ಮತ್ತು ಆಮೇಲೆ ಶಿಕ್ಷಣ ಸಂಸ್ಥೆ ಶಿಕ್ಷಣ ಅಭಿವೃದ್ಧಿಗೆ ಸಾಕಷ್ಟು ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿ ಅವರು ನಮ್ಮ ಚಿಮ್ಮಲಿಗೆ ಏತ್ ನೀರಾವರಿಗೆ, ನಮ್ಮ ಮುದ್ದೇಬಾಳ ತಾಲೂಕು ಸಮಗ್ರ ಮುದ್ದೇಬಾಳ ತಾಲೂಕು ಮತ್ತು ಬಿಜಾಪುರ ಜಿಲ್ಲೆಗೆ ಚಿಮ್ಮಲಿಗೆ ಏತ್ ನೀರಾವರಿಯನ್ನು ಅಪಾರವಾದ ಒಂದು ಕೊಡುಗೆನ ನಮಗೆ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಮ್ಮ ರೈತರಿಗೆ ಯಾವುದೇ ರೀತಿಯಿಂದ ನೀರು ಹರಿಸುವಂಥ ಕೆಲಸವೂ ಮಾಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪಾಜಿ ಅವರಿಗೆ ಇನ್ನೂ ಭಗವಂತ ಇನ್ನೂ 106 ವರ್ಷ ಅವರಿಗೆ ಹೆಚ್ಚಿನ ಆವೇಶ ನೀಡಲಿ ಅಂತೇಳಿ ನಮ್ಮ ಮುದ್ದೇಬಾಳದ BJP ಮಂಡಲ ವತಿ ಮತ್ತು ಅವರ ಅಭಿಮಾನ ಬಳಗದಿಂದ ನಾನು ಅವರನ್ನು AS ಪಾಟೀಲ್ ಅವರ ಅಭಿಮಾನ ಬಳಗದಿಂದ ನಾನು ಅವರನ್ನು ಆಶಿಸ್ತೇನೆ. ಪ್ರಮುಖವಾಗಿ ಬಿ ವೈ ವಿಜಯೇಂದ್ರ ಬಗ್ಗೆ ಹೇಳೋದಾದರೆ BI ವಿಜಯೇಂದ್ರ ಅವರು ಒಬ್ಬರು ಒಳ್ಳೆಯ ಯುವಕರು, ಅತ್ಯಂತ ಈ ರಾಜ್ಯದ ಸಂಘಟನೆಗಾರರು ಮತ್ತು ಅವರು ಅಧಿಕಾರದಲ್ಲಿ ಮುಂದುವರಿಲಿ ಅಂತೇಳಿ ಯಡಿಯೂರಪ್ಪನವರ ಹಾದಿಯಲ್ಲಿ ಅವರು ಮುಂದುವರಿಲಿ ಅಂತೇಳಿ ಅವರ ಹೆಜ್ಜೆಯ ಮೇಲೆ ಅವ್ರು ಹೆಜ್ಜೆ ಹಾಕಿ ಈ ರಾಜ್ಯನ ಮುನ್ನಡೆಸಲಿ, BJP ಪಕ್ಷನ ಅವರು ಮುನ್ನಡೆಸಲಿ ಅಂತೇಳಿ ನಾನು ಅವ್ರನ್ನ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಬೋದು BJP? ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಡಿಯೂರಪ್ಪಾಜಿಯವರು ಮತ್ತು ವಿಜಯೇಂದ್ರ ಅವರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕ ಇರ್ತಕ್ಕಂಥ R ಅಶೋಕ್ ಅವರ ನೇತೃತ್ವದಲ್ಲಿ 150 ಗಡಿನ ನಾವು ದಾಡ್ತೀವಿ ಅಂತಕ್ಕಂಥ ಅದು ಹೇಳ್ಬೋದು. ಆತ್ಮವಿಶ್ವಾಸ ಇದೆ.